ನಮಸ್ತೆ. ನಾನಿವತ್ತೊಂದು ಕೃಷಿ ಹೊಂಡದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡು ಅಂತೇಳಿ ಬಂದದ್ದು. ಇದೊಂದು 50 ಲಕ್ಷ ಲೀಟ್ರಿನ ಕೃಷಿ ಹೊಂಡ. ಈ ರೀತಿಯ ಟ್ಯಾಂಕಿಯನ್ನು ಬೇರೆ ಬೇರೆ ಸೈಜಲ್ಲಿ ಮಾಡ್ಬೋದು. 10 ಲಕ್ಷ, 15 ಲಕ್ಷ, 30 ಲಕ್ಷ, 50 ಲಕ್ಷ. ಕೆಲವು ಜನರು 1 ಕೋಟಿ, 1.5 ಕೋಟಿ ಲೀಟ್ರಿನ ಟ್ಯಾಂಕಿ ಮಾಡಿದವರು ಕೂಡ ಇದ್ದಾರೆ. ಆಯಾ ಜಾಗಕ್ಕೆ ಎಷ್ಟು ಅಗತ್ಯ ಉಂಟು ಅಷ್ಟು ನೀರು ಹಿಡಿಯುವಷ್ಟು ಟ್ಯಾಂಕಿ ಮಾಡಬೇಕಾಗ್ತದೆ. ಒಬ್ಬ ಕೃಷಿಕನಿಗೆ ಒಂದು ವರ್ಷಕ್ಕೆ ಎಷ್ಟು ನೀರಿನ ಅಗತ್ಯ ಇದೆ ಅದನ್ನು ನೋಡಿಕೊಂಡು ಟ್ಯಾಂಕಿ ಮಾಡಬೇಕು. ಬರೀ ಸಣ್ಣದು ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಮಳೆ ನೀರು ತಂದು ಭೂಮಿಗೆ ಈ ಜಾಗದಲ್ಲಿ ತುಂಬಲಿಕ್ಕಿಲ್ಲ. ಹಾಗಾಗಿ ಒಂದು ಎವರೇಜ್ ನೋಡಿಕೊಂಡು ಇದರ ಸೈಜ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಮತ್ತು ಇದರ ಕ್ಯಾಲ್ಕುಲೇಷನ್ ಮಾಡದೆ ಹೇಗೆ ಹೇಳಿದರೆ, ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಷ್ಟು ಮಾಡುವಾಗ ನಮಗೆ ಒಂದು ಜಾಗದ ಕ್ಯೂಬಿಕ್ ಫೀಟ್ ಗೊತ್ತಾಗ್ತದೆ. ನಂತರ 28.3ರಿಂದ ನಾವು ಗುಣಿಸಿದರೆ ಆಯಿತು. ಆ ಜಾಗದಲ್ಲಿ ಅಂದಾಜು ಎಷ್ಟು ಲೀಟ್ರ್ ನೀರು ಹಿಡಿತದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಈಗ ಹೆಚ್ಚಿನ ಜಾಗದಲ್ಲೆಲ್ಲ ಈ ಕೃಷಿ ಹೊಂಡ ಬರ್ತಾ ಇದೆ. ಈಗ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಬರ್ತಾ ಇದೆ. ಅವತ್ತೆಲ್ಲ ತಮಿಳುನಾಡು, ಆಂಧ್ರ ಪ್ರದೇಶ ಅಂಥ ಜಾಗದಲ್ಲಿ ಬರ್ತಾ ಇದ್ದದ್ದು ಮತ್ತು ನಮ್ಮ ಮಲೆನಾಡಿಗೆ ಬಂದು ಈಗ ಕರಾವಳಿ ಪ್ರದೇಶಕ್ಕೂ ಬಂದಿದೆ. ಈ ಕೃಷಿ ಹೊಂಡ ನಿಜವಾಗಿಯೂ ತುಂಬ ಒಳ್ಳೆಯದೇ. ದೊಡ್ಡ ಕೃಷಿಕರಿಗೆ ಹೇಳಿ ಮಾಡಿಸಿದಂಥದ್ದು. ಹೇಳಿದ್ರೆ ಒಂದು 10-15 ಬೋರ್ವೆಲ್ ತೆಗೆಯುವ ಬದಲು ಒಂದು ಕೃಷಿ ಹೊಂಡ ಇದ್ದರೆ ನಮಗೆ ಬೇಕಾದಷ್ಟು ನೀರಿರ್ತದೆ. ಕೃಷಿ ಹೊಂಡ ಆದ ಕೂಡಲೇ ಅದು ನಮಗೆ ಕಣ್ಣಿಗೆ ಕಾಣುವಂಥ ನೀರು, ಹಾಗಾಗಿ ಯಾವತ್ತೂ ತೊಂದರೆ ಇಲ್ಲ. ಈ ಬೋರ್ವೆಲ್ ಆದ ಕೂಡಲೇ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಕೆಳಗಿಂದ ಬಂದೇ ಆಗಬೇಕಷ್ಟೇ. ಆದರೆ ಅದರ ಜೊತೆಯಲ್ಲಿ ಅದರಲ್ಲಿ ಅನುಕೂಲತೆಯೂ ಇದೆ, ಅನಾನುಕೂಲತೆಯೂ ಇದೆ. ಎರಡನ್ನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಅನುಕೂಲತೆ ಅಂತ ಹೇಳಿದರೆ, ಕೃಷಿ ಹೊಂಡ ಮಾಡಿದ ಕೂಡಲೇ ನಮಗೆ ಬೇಕಾದಷ್ಟು ನೀರು ಸಿಗ್ತದೆ. ನಮ್ಮ ಹತ್ರ ಅಷ್ಟು ಜಾಗ ಇದ್ದರೆ ಆಯಿತು. ಈಗ ನಾನು ಹೇಳಿದೆಲ್ಲ 50 ಲಕ್ಷ ಲೀಟ್ರಿನ ನೀರು ಈ ಟ್ಯಾಂಕಿಯಲ್ಲಿ ತುಂಬ್ತದೆ ಅಂತೇಳಿ. ಅದಕ್ಕೆ ಅರ್ಧ ಎಕರೆಯಷ್ಟು ಜಾಗ ಬೇಕಾಗ್ತದೆ ನೋಡಿ. ಅಷ್ಟು ಜಾಗ ಇದ್ದರೆ ಎಂಥ ತೊಂದರೆ ಇಲ್ಲ. ಮತ್ತು ಈ ಕಣ್ಣಿಗೆ ಕಾಣುವ ನೀರಾದ ಕಾರಣ ನಮಗೆ ಅದರಲ್ಲಿ ಎಷ್ಟು ಹಿಡಿತದೆ ಅಂತೇಳಿ ಗೊತ್ತಾಗ್ತದೆ. ನಮಗೆ ಎಷ್ಟು ಕೃಷಿ ಮಾಡ್ಬೋದು, ಯಾವ ರೀತಿ ನೀರಾವರಿ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ನಾವು ಮೊದಲೇ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಬೋರ್ವೆಲ್ಲಿನ ಅಗತ್ಯ ಇಲ್ಲ ಅಂತಲ್ಲ, ಇದು ಯಾವುದಾದ್ರೂ ತೊಂದರೆ ಬಂದರೆ ಬೋರ್ವೆಲ್ನ ಅಗತ್ಯ ಬರ್ಬೋದು. ಮತ್ತೊಂದೆಂಥ ಅನುಕೂಲತೆ ಹೇಳಿದರೆ, ಇದಕ್ಕೆ ಯಾವುದೇ ನೀರಿನ ಮೂಲದಿಂದ ತುಂಬಿಸಬೇಕು ಅಂತಿಲ್ಲ. ಕೇವಲ ಮೇಲಿಂದ ಬೀಳುವಂಥ ಮಳೆಯಲ್ಲಿ ಮಾತ್ರ ಈ ಜಾಗದಲ್ಲಿ ನೀರು ತುಂಬುತ್ತದೆ. ಮತ್ತೊಂದು ಅನುಕೂಲ ಅಂತ ಹೇಳಿದರೆ, ಎವರೇಜ್ ಕಾಸ್ಟ್ ಕಡಿಮೆ. ಇದೀಗ 50 ಲಕ್ಷ ಲೀಟ್ರಿನ ನೀರಿನ ಟ್ಯಾಂಕಿಗೆ ಈ ಜಾಗದಲ್ಲಿ 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಎವರೇಜ್ ಕಾಸ್ಟ್ ನೋಡುವಾಗ ಕಡಿಮೆ ಆಗ್ತದೆ. ಇದರ ಜೊತೆಗೆ ಕೆಲವು ಅನಾನುಕೂಲತೆ ಕೂಡ ಇದೆ. ಅದನ್ನು ಕೂಡ ನಾವು ನೋಡಿಕೊಂಡು ಕೃಷಿ ಹೊಂಡ ಮಾಡಲಿಕ್ಕೆ ಹೊರಡಬೇಕಾಗ್ತದೆ. ಒಂದನೇದಾಗಿ ಜಾಗ ಹೆಚ್ಚು ಬೇಕು. ನಾನು ಮೊದಲೇ ಹೇಳಿದ ಹಾಗೆ ಈಗ 50 ಲಕ್ಷ ಲೀಟ್ರಿನ ಟ್ಯಾಂಕಿಗೆ ಅರ್ಧ ಎಕರೆಯಷ್ಟು ಬೇಕಾಗ್ತದೆ. ಮತ್ತೊಂದು, ಈ ಜಾಗ ತುಂಬ ಎತ್ತರ ಪ್ರದೇಶದಲ್ಲಿ ಮಾಡಬೇಕು ಅಂತೇಳಿ ಒಂದು ಸೈಡ್ ಡೋಸಿಂಗ್ ಕೊಟ್ಟು ಆ ರೀತಿ ತುಂಬ ಪ್ರಯತ್ನಪಟ್ಟು ಮಾಡಿದರೆ ಅದು ಮತ್ತೆ ಪ್ರಾಬ್ಲಮ್ ಆಗುವ ಚಾನ್ಸ್ ಇದೆ, ಕುಸಿದು ಬೀಳುವ ಚಾನ್ಸ್ ಇದೆ. ಹಾಗಾಗಿ ಆದಷ್ಟು ಗಟ್ಟಿ ಜಾಗದಲ್ಲಿ, ಗಟ್ಟಿ ನೆಲದಲ್ಲಿ ಮಾಡುವಂಥದ್ದು ಉತ್ತಮ. ಮತ್ತೊಂದು ಎಂತ ಹೇಳಿದರೆ, ಕಾಸ್ಟ್ ನಾನು ಹೇಳಿದೆ ಅಲ್ಲ, ಎವರೇಜ್ ಕಾಸ್ಟ್ ಒಂದು 10 ಲಕ್ಷ ಆಗಿದೆ ಈ ಜಾಗಕ್ಕೆ ಅಂತೇಳಿ. ಒಂದನೇದಾಗಿ ನೋಡುವಾಗ ಕಡಿಮೆ ಟೋಟಲ್ ಕಾಸ್ಟ್ ನೋಡುವಾಗ. ಆದರೆ 10 ಲಕ್ಷ ಒಮ್ಮೆ ನಾವು ಇನ್ವೆಸ್ಟ್ ಮಾಡಲೇಬೇಕು. ಆದರೆ ಒಂದು ಬೋರು ನೋಡುವಾಗ ನಮಗೆ 1 ಲಕ್ಷದಲ್ಲಿ ಆಗ್ತದೆ ಅಂತ ಹೇಳ್ಬೋದು. ಆದರೆ ಬೋರಲ್ಲಿ ಎಷ್ಟು ನೀರು ಇರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಇದರಲ್ಲೇ ನಮಗೆ ನೀರು ಕಣ್ಣಿಗೆ ಕಾಣ್ತದೆ. ಈಗ ಎವರೇಜ್ ಕಾಸ್ಟ್ ಒಂದು ಈ ರೀತಿಯ ಟ್ಯಾಂಕಿ ಮಾಡುವವರಿದ್ದಾರೆ, ಸಿಮೆಂಟಿನ ಕಾಂಕ್ರೀಟಿನ ಟ್ಯಾಂಕಿ ಮಾಡುವವರಿದ್ದಾರೆ. ಅದರಲ್ಲಿ ನಮಗೆ 1 ಲಕ್ಷ ಲೀಟ್ರಿಗೆ ಅಂದಾಜಿ ರೂಪಾಯಿ ಲೀಟರಿಗೆ 3.5ರಿಂದ 4 ರೂಪಾಯಿ ಬೀಳ್ತದೆ ಅಂತ ಇಟ್ಟುಕೊಳ್ಳುವ. 1 ಲಕ್ಷ ಲೀಟ್ರಿಗೆ 4 ಲಕ್ಷ ರೂಪಾಯಿ ಖರ್ಚಾಯಿತು. ಆದರೆ ಇದು 50 ಲಕ್ಷ ಲೀಟ್ರಿಗೆ ಖರ್ಚದ್ದು ಕೇವಲ 10 ಲಕ್ಷ ರೂಪಾಯಿ. ಆ ರೀತಿ ನೋಡುವಾಗ ಕಾಸ್ಟ್ ಕಡಿಮೆ. ಆದರೆ ನಾವು ಸಣ್ಣ ಟ್ಯಾಂಕ್ 1 ಲಕ್ಷ ಲೀಟ್ರಿನ ಟ್ಯಾಂಕ್, 2 ಲಕ್ಷ ಲೀಟ್ರಿನ ಟ್ಯಾಂಕೆಲ್ಲ ಮಾಡಿ ಪ್ರಯೋಜನ ಇಲ್ಲ. ಈ ರೀತಿಯಲ್ಲಿ ದೊಡ್ಡ ಸೈಜಿನ ಟ್ಯಾಂಕೇ ಮಾಡಬೇಕಾಗ್ತದೆ. 10 ಲಕ್ಷಕ್ಕಿಂತ ಹೆಚ್ಚು ಲೀಟ್ರಿನ ಟ್ಯಾಂಕಿ ಮಾಡಿದರೆ ಮಾತ್ರ ನಮಗೆ ಮಳೆ ನೀರು ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅದು ಡಿಸ್ಅಡ್ವಾಂಟೇಜ್. ತುಂಬ ಜಾಗ ಬೇಕು ನಮಗೆ. ಮತ್ತೊಂದು ಎಂತ ಹೇಳಿದರೆ, ಖರ್ಚು ಕೂಡ ಒಮ್ಮೆಗೆ ತುಂಬ ಮಾಡಬೇಕಾಗ್ತದೆ. ಮತ್ತೊಂದು, ಇದರ ಲೈಫು 5 ವರ್ಷ ವ್ಯಾರಂಟಿ ಕೊಡ್ತಾರೆ ಟ್ಯಾಂಕಿ ಮಾಡಿದವರು. ಆದರೆ ಬೇರೆ ಏನಾದರೂ ತೊಂದರೆ ಆದರೆ ನಾವೆಂತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ದೊಡ್ಡ ಜಾಗದಿಂದ ಏನಾದರೂ ತೊಂದರೆ ಆಗಿ ನೀರು ವೇಸ್ಟ್ ಆಯಿತು ಅಂತ ಹೇಳಿದರೆ ನಮ್ಮ ಜಾಗವು ವೇಸ್ಟ್, ನೀರು ಕೂಡ ವೇಸ್ಟ್, ಬೇರೆ ತುಂಬ ನಷ್ಟ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ಈ ರೀತಿ ಫೆನ್ಸಿಂಗ್ ಮಾಡಬೇಕಾಗ್ತದೆ. ಕಾಡು ಪ್ರಾಣಿಗಳು ಬಂದು ಬೀಳದಾಗೆ, ಅಥವಾ ಆಮೆಗಳು ಹರಿತದೆ ಕೆಲವು ಜಾಗದಲ್ಲಿ. ಮೀನು ಸಾಕುವವರಿದ್ದಾರೆ ಕೆಲವು ಜನ, ಕೆಲವು ಜಾತಿಯ ಮೀನುಗಳು ಇದಕ್ಕೆ ತೊಂದರೆ ಕೊಡ್ತದೆ. ಹಾಗಾಗಿ ಆ ರೀತಿಯ ಮುಂಜಾಗ್ರತೆ ವಹಿಸಿಕೊಂಡು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಈ ವಿಡಿಯೋ ನಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ಧನ್ಯವಾದಗಳು.